ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಅವರೆಕಾಳು ಉಸ್ಲಿನ ಹೇಗೆ ಮಾಡ್ಬೋದು ಅಂತ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಒಂದು ಬಟ್ಲು ಅವರೆಕಾಳು, ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಮೆಂತ್ಯ ಹಾಗೂ ಜೀರಿಗೆನ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಬಟ್ಲು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ದೇಸಿ ಬೆಣ್ಣೆ, ನಾನಿಲ್ಲಿ ಎಮ್ಮೆ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ 5ರಿಂದ 6 ಹಸಿರುಮೆಣಸಿನ್ಕಾಯಿ. ಮೊದಲು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ. 1 ಬಟ್ಲು ಅವರೆಕಾಳು ಹಾಕಬೇಕು. ಅವರೆಕಾಳನ್ನ ನೀವು ತೊಳೆದ್ಬಿಟ್ಟು ಯೂಸ್ ಮಾಡಬೇಕು. ತೊಳೆದ್ಬಿಟ್ಟು ಹಾಕ್ಕೋಬೇಕಾಗುತ್ತೆ. 1 ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 5ರಿಂದ 6 ಹಸಿರುಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದು ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ ಮತ್ತು ಬೆಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಾವು ಲಿಡ್ ಕ್ಲೋಸ್ ಮಾಡಿ 3ರಿಂದ 4 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ನೀವು ಇದನ್ನು ರೊಟ್ಟಿ, ಚಪಾತಿ ಅಥವಾ ದೋಸೆ ಈ ಥರದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸ್ಪೆಷಲ್ ತಿಂಡಿಗಳನ್ನೆಲ್ಲ ನೀವು ಈ ಥರ ಸೀಸನ್ನಲ್ಲೇ ಮಾಡ್ಕೊಬೇಕು. ಯಾಕಂದರೆ ಅನ್ಸೀಸನ್ನಲ್ಲಿ ನೀವೇನಾದರೂ ತೊಗೊಂಡು ಬಂದು ಮಾಡ್ತೀವಿ ಅಂತ ಹೇಳಿದ್ರೆ ಅದಷ್ಟು ಟೇಸ್ಟ್ ಬರಲ್ಲ ಅಂತ ನನಗನ್ಸುತ್ತೆ. ನಿಮಗೆ ಏನಾದರೂ ಬೇರೆ ಥರ ರೆಸಿಪೀಸ್ ಏನಾದರೂ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ. ಆ ರೆಸಿಪೀಸ್ನ ನಾನು ಒಮ್ಮೆ ಸಹ ಟ್ರೈ ಮಾಡಿ ನೋಡ್ತೀನಿ. ಕೆಲವರು ಅಂದ್ಕೊತಾರೆ ಇದು ಮಾಡೋದು ತುಂಬಾ ಕಷ್ಟ, ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಇದನ್ನು ಈಸಿಯಾಗಿ ಸೂಪರ್ ಫಾಸ್ಟಾಗೂ ಕೂಡ ಮಾಡ್ಬೋದು. ಈ ಥರ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಸಹ ಕಮೆಂಟಲ್ಲಿ ತಿಳಿಸಿ. ಏನಾದರೂ ರಿಕ್ವೈರ್ಡ್ ಇದ್ದಾಗ ಫುಲ್ ಫಾಸ್ಟಾಗಿ ಮಾಡಬೇಕು, ಈ ವಿಡಿಯೋ ಅಷ್ಟು ಫುಲ್ಲು ನೋಡೋಕ್ಕಾಗಲ್ಲ, ಅಷ್ಟು ಟೈಮ್ ಇಲ್ಲ ಅನ್ನೋರಿಗೆ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ ಕ್ವಿಕ್ಕಾಗಿ, ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ಸಹ ಅಪ್ಲೋಡ್ ಮಾಡಿರ್ತೀನಿ. ಬೇಕಿದ್ದರೆ ನೀವು ಚೆಕ್ ಮಾಡ್ಕೊಳ್ಬೋದು. ನೋಡಿ, 3ರಿಂದ 4 ವಿಷಲ್ಸ್ ಕೂಗಿಸ್ಕೋಬೇಕು. ಕೂಗಿಸಿದ ಮೇಲೆ ನೀವು ಈ ರೆಸಿಪಿನ ಬಳಿಯ ರೊಟ್ಟಿ ಅಂತ ಮಾಡ್ತಾರಲ್ವ, ಸೊ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಬಳಿಯ ರೊಟ್ಟಿನೂ ಸಹ ಟ್ರೈ ಮಾಡಿ ನೋಡಿ. ನಾನೊಂದ್ಸರಿ ಅದನ್ನು ಸಹ ವಿಡಿಯೋ ಮಾಡಿ ಹಾಕ್ತೀನಿ, ಬಳಿಯ ರೊಟ್ಟಿ ಹೇಗೆ ಮಾಡಬೇಕು ಅಂತ. 3ರಿಂದ 4 ವಿಷಲ್ ಕೂಗಿಸ್ಕೊಂಡ್ಮೇಲೆ ಲಿಡ್ನ ಓಪನ್ ಮಾಡಿ ಅದನ್ನು ನೀವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಮೆಣಸಿನ್ಕಾಯಿ ಆಗಲಿ ಕಾಯಿ ತುರಿ ಆಗಲಿ ಎಲ್ಲ ಸ್ವಲ್ಪ ಮೇಲೆ ಬಂದಿರೋ ಥರ ಆಗಿರುತ್ತೆ ಸ್ವಲ್ಪ. ಸೊ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನಾವು ಹುರಿದಿಟ್ಕೊಂಡಿರೋ ಪುಡಿ ಇರುತ್ತಲ್ವ, ಅಂದರೆ ಜೀರಿಗೆ ಹಾಗೂ ಮೆಂತ್ಯನ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನೀವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೂಪರ್ ಡಿಲಿಷಿಯಸ್ ಅವರೆಕಾಳು ಉಸ್ಲಿ ರೆಸಿಪಿ ರೆಡಿ. ನೋಡಿ, ಇದು ಆಯಿಲ್ ಫ್ರೀ ಡಯಟಲ್ಲಿರೋರು ಸಹ ಈ ರೆಸಿಪಿನ ಮಾಡಿಕೊಂಡು ಸೇವಿಸ್ಬೋದು. ನೋಡಿ ಏನು ಘಮ ಘಮ ಅಂತಿದೆ, ಆ ಘಮದಲ್ಲೇ ಗೊತ್ತಾಗುತ್ತೆ ನಿಮಗೆ ಆ ರೆಸಿಪಿ ಎಷ್ಟು ಚೆನ್ನಾಗಾಗಿರುತ್ತೆ ಅಂತ. ನೀವು ಇದನ್ನು ಒಂದು ಬಟ್ಲಿಗೆ ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿದರೆ ರೆಡಿ. ಥ್ಯಾಂಕ್ ಯು.